ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರುತಿ ನಂದೀಶ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಕೂಡ ತುಂಬ ಚೆನ್ನಾಗಿದ್ದೀನಿ. ನನಗೊಂದು ಅಭ್ಯಾಸ ಇದೆ, ಎಲ್ಲೇ ಹೋಗ್ತೀನಿ ಅಂತಂದ್ರೂ ತಲೆಗೆ ಸ್ನಾನ ಮಾಡ್ಕೊತೀನಿ ನಾನು. ಬಿಕಾಸ್ ನನಗೆ ಸ್ನಾನ ಮಾಡದೆ ಎಲ್ಲಾದರೂ ಈಚೆ ಹೋಗಬೇಕು ಅಂದರೆ ಇಷ್ಟ ಆಗೋಲ್ಲ. ಅದು ಎಷ್ಟೊತ್ತೇ ಆಗಿದ್ರೂ ಪರವಾಗಿಲ್ಲ, ನನಗೆ ಸ್ನಾನ ಮಾಡಿಕೊಂಡೇ ಹೊರಗಡೆ ಹೋಗೋದು. ಸೊ ನಾನು ಎದ್ದು 3 ಗಂಟೆಗೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದೆ. ಸ್ಯಾಂಡ್ರಾ ನಿಧಿ, ನಾನು ಇವಾಗೇ ಹೇಳ್ತಾ ಇದ್ದೀನಿ ನಿನಗೆ, ಐನೋ ನೀನು ವಿಡಿಯೋ ನೋಡ್ತೀಯಾ ಅಂತಂತೇಳಿ. ನಾವಂತೂ ಅವತ್ತು ನಿನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ಆ್ಯಂಡ್ ಇವರಿಬ್ಬರು ಬಂದು ನನ್ನ ಆಫೀಸ್ ಮೇಟ್ಸು, ಮೋರ್ ದನ್ ಫ್ರೆಂಡ್ಸ್, ಮೋರ್ ದನ್ ಕೊಲೀಗ್ಸ್. ದೇ ಆರ್ ವೆರಿ ಕ್ಲೋಸ್ ಟು ಮೀ. ನರೇಂದ್ರ ಮತ್ತು ಸ್ಯಾಂಡ್ರಾ ಅಂತೇಳಿ. ಆ್ಯಂಡ್ ನಿಧಿ ಅಂತ ಇದ್ದಾಳೆ, ಅವಳು ಮಿಸ್ ಆಗಿದ್ಲು. ಸೊ ನಾವು ತುಂಬ ದಿನದಿಂದ ಅಂದ್ಕೊತಿದ್ವಿ ಎಲ್ಲಾದರೂ ಈಚೆ ಹೋಗಿ ಬರಬೇಕು ಅಂತ. ಆಮೇಲೆ ಸರಿ ನಂದಿ ಹಿಲ್ಸು ಸ್ಯಾಂಡ್ರಾ ಅಂತ ಇದ್ದಾಳಲ್ಲ, ಅವಳು ನೋಡಿರಲಿಲ್ಲ, ಅದಕ್ಕೋಸ್ಕರ ನಂದಿ ಹಿಲ್ಸ್ಗೆ ಹೋಗಿದ್ವಿ. ಇದೊಂದು ದೊಡ್ಡ ರಿಸ್ಕು ಅಲ್ವಾ? ಎ ಸಿ ಮುಂದೆ ಇದು ಮಾಡು. ನೋಡ್ಬೋದು ಎಷ್ಟು ಫಾಗ್ ಇತ್ತು ಅಂತಂದರೆ. ಇದು ನಾವು ಹೋಗಿದ್ದಿದ್ದು ಡಿಸೆಂಬರಲ್ಲಿ. ಸೊ ಸಿಕ್ಕಾಪಟ್ಟೆ ಫಾಗ್ ಇತ್ತು. ನನಗಿಷ್ಟು ಫಾಗ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಚೆನ್ನಾಗಿದೆ ಅಲ್ವಾ? ಈ ಗಾಡಿ ಇಲ್ಲ ಅಂದಿದ್ರೆ ಚೆನ್ನಾಗಿರೋದು. ಫುಲ್ ಕ್ಲಿಯರ್. 9 ನಿಮಿಷ ಅಂತ ತೋರಿಸ್ತಾ ಇದೆ. 7 ಕಿಲೋಮೀಟರ್. ಓ ಜಾಸ್ತಿ ದೊಡ್ಡ ಬೆಟ್ಟ ಇಲ್ವಾ ಇದು? ನಂಗೆ ನೆನಪಿಲ್ಲ ಆ್ಯಕ್ಚುಲಿ. ಒಂದು 8 ವರ್ಷ ಆಗಿರ್ಬೋದು. ಬೈಕಲ್ಲಿ ಬಂದಿದ್ವಿ, ಅದು ನೆನಪಿದೆ. ನಾನು, ನನ್ನ ಫ್ರೆಂಡು, ಅವ್ರ ಯಜಮಾನ್ರು, ನಮ್ಮ ಯಜಮಾನ್ರು. ರೋಡ್ ಮಿಸ್ ಮಾಡಿಕೊಂಡು, ಬಟ್ ನನಗೆ ಚೆನ್ನಾಗಿ ನೆನಪಿದೆ. ಅದೊಂದು ನಂದಿ ಬರುತ್ತೆ, ಅಲ್ಲಿಂದನೇ ಹೋಗಬೇಕು ಅಂತ ನೆನಪಿತ್ತು ನನಗೆ. ಬಟ್ ಇದೇ ರೋಡು ಅಂತ ಗೊತ್ತಿಲ್ಲ ನನಗೆ. ಸೊ ರೋಡೆಲ್ಲ ಮಿಸ್ ಮಾಡಿಕೊಂಡು ಮತ್ತೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಮತ್ತೆ ರಿಟರ್ನ್ ಬಂದು ನಾವು ಹೋದ್ವಿ. ಸೊ ಅಷ್ಟೊತ್ತಿಗೆಲ್ಲ ಲೇಟಾಗಿ ಹೋಗಿತ್ತು, ಸನ್ರೈಸ್ ನೋಡೋಕ್ಕೆ ಆಗಿಲ್ಲ. ಆ್ಯಂಡ್ ಸನ್ರೈಸು ಅವತ್ತೇನು ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಯಾಕಂದರೆ ಮೋಡ ಇತ್ತು, ಅದಕ್ಕೋಸ್ಕರ. This hour is brought to you by Disha Pursuit of Gunju. ಅಮ್ಮ ಇನ್ನು ಎಷ್ಟು ಕಳಿಸ್ತಿದ್ಯೋ? ಜೊತೆ ಟ್ರಿಪ್ ಹೋಗೋದೇ ಒಂದು ಮಜಾ ಅನಿಸುತ್ತೆ. ಅದು 1-2 ಡೇಸ್ ಆದರೂ ಪರವಾಗಿಲ್ಲ, 1 ಡೇ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ 4 ಅವರ್ಸ್ ಆದರೂ ಪರವಾಗಿಲ್ಲ. ಫ್ರೆಂಡ್ಸ್ ಇದ್ದಾಗೆ ಒಂದು ಮಜಾ ಟ್ರಿಪ್ಸ್ ಹೋಗೋಕ್ಕೆ. ಅದರೊಳಗೂ ಈ ಥರ ಬೆಟ್ಟಗಳ ಸೈಡ್ ಹೋಗೋದಂದರೆ ಇನ್ನೂ ಮಜವಾಗಿರುತ್ತೆ. ಆ್ಯಂಡ್ ಅವನಂತೂ ಗಾಡಿ ಸಖತ್ತಾಗಿ ಓಡಿಸ್ತಾನೆ. ಸೊ ಜರ್ನಿನೇ ಸಖತ್ ಎಂಜಾಯ್ ಮಾಡಿದ್ವಿ ನಾವು ನಂದಿ ಹಿಲ್ಸ್ಗಿಂತನೂ. ಸೊ ನಂದಿ ಹಿಲ್ಸ್ ಎಂಟ್ರೆನ್ಸ್ನ ನೋಡ್ತಾ ಇದ್ದೀರಾ. ಸೊ ನಾವು ಆಮೇಲೆ ನಡ್ಕೊಂಡು ಹೋದ್ವಿ. ಅಲ್ಲಿ ಬಸ್ಸು ಇದೆ, ಬಟ್ ನಾವು ನಡ್ಕೊಂಡು ಹೋದ್ವಿ. ಅಯ್ಯೋ ದೇವ್ರೆ, ನಾನೇ ಪರವಾಗಿಲ್ಲ. ವಾಟ್ ಈಸ್ ದಿಸ್ ವಾಕಿಂಗ್ ಸ್ಟೈಲ್? ನನ್ನ ಫ್ರೆಂಡ್ ಒಬ್ಳಿಗೆ ಕನ್ನಡ ಬರಲ್ಲ ಅಷ್ಟೊಂದು ಸರಿಯಾಗಿ. ಸೊ ಅದಕ್ಕೋಸ್ಕರ ಜಾಸ್ತಿ ಇಂಗ್ಲೀಷೇ ಮಾತಾಡಿದ್ದೀನಿ. ಆ್ಯಂಡ್ ಅವತ್ತು ನಾವು ಹೋಗಿದ್ದಾಗ ಅಷ್ಟೊಂದು ಮೋಡ, ಆಕಾಶ ಕ್ಲಿಯರ್ ಇರಲಿಲ್ಲ, ಅದರಿಂದ ಸನ್ಸೆಟ್ಟೇ ಕಾಣಿಸ್ಲಿಲ್ಲ. ಆ್ಯಂಡ್ ಜನನೂ ಕೂಡ ವಿಪರೀತ ಇದ್ದರು ಅವತ್ತೂ. ಸೊ ವೀಕೆಂಡಲ್ಲಿ ಹೋಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಬೇರೆ ಇದ್ದರು. ಆ್ಯಂಡ್ ಏನೂ ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಬಿಸಿಲಿತ್ತು, ಅದಾದಮೇಲೆ ಫುಲ್ಲು ಮೋಡ ಆಗಿ
ಸಣ್ಣದಾಗಿ ಡ್ರಿಸಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಂದಿ ಹಿಲ್ಸೇ ಆ ಥರ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಿಕಾಸ್ ಅವತ್ತೊಂದೇ ಟೈಮಲ್ಲಿ ಬಿಸಿಲು, ಮಳೆ, ಚಳಿ ಎಲ್ಲ ನೋಡಿಬಿಟ್ಟೆ ನಾನು. ಆ್ಯಂಡ್ ನಾವೇನು ಟಿಫನ್ ಕೂಡ ಮಾಡಿರಲಿಲ್ಲ. ಸೊ ನಂದಿ ಹಿಲ್ಸ್ ಮೇಲ್ಗಡೆ ಮಯೂರ ಅವ್ರದ್ದು ಇದೊಂದೇ ಒಂದು ಹೋಟೆಲ್ ಇದೆ. ಆ್ಯಂಡ್ ಬೇಕಾದಷ್ಟು ನಂದಿನಿ ಬೂತ್ಸ್ಗಳಿದೆ, ಅಲ್ಲಿ ಕಾಫಿ, ಮ್ಯಾಗಿ ಅದೆಲ್ಲ ಸಿಗುತ್ತೆ. ಬಟ್ ನಮ್ಗೆ ಹೊಟ್ಟೆ ಹಸಿವಾಗಿತ್ತು, ಅದಕ್ಕೋಸ್ಕರ ನಾವು ಹೋಗಿದ್ದೆ. ಆ್ಯಂಡ್ ಅಲ್ಲಿ ಟೊಮೊಟೊ ಬಾತ್ ತೊಗೊಂಡಿದ್ದೆ ನಾನು, ಅವರು ಇಡ್ಲಿ ಮತ್ತು ದೋಸೆ ತೊಗೊಂಡಿದ್ರು. ಆ್ಯಂಡ್ ಡೀಸೆಂಟ್ ಆಗಿತ್ತು, ಅಷ್ಟೊಂದು ಸೂಪರ್ ಆಗಿದೆ ಅನ್ನೋ ಥರ ಏನಿರಲಿಲ್ಲ, ಡೀಸೆಂಟ್ ಆಗಿತ್ತು. It's so difficult. Tell something. What? This is what we do the vlogging. This is how we do vlogging. Hi guys. My director. One more director is missing. My cameraman. ಸುಮಾರು ಒಂದು 10-11 ತಿಂಗಳಾದಮೇಲೆ ಇದೇ ಫಸ್ಟು ವ್ಲಾಗ್ ನಾನು ಶೂಟ್ ಅಂತ ಮಾಡಿದ್ದು. ಅದಕ್ಕೆ ಇಂಟ್ರೋ ಕೊಡಬೇಕಾಗಿತ್ತು, ಅವತ್ತು ನನಗೆ ನಿಜ ಇಂಟ್ರೋ ಕೊಡೋಕ್ಕಾಗ್ತಿರ್ಲಿಲ್ಲ ಸರಿಯಾಗಿ. ಸೊ ಅದಕ್ಕೆ ಅದು ಫನ್ನಿ ಆಗಿತ್ತು. ಆ್ಯಂಡ್ ಅದು ಹಂಗೆ ಅನಿಸುತ್ತೆ, ಒಂದ್ಸಲ ಅಭ್ಯಾಸ ತಪ್ಪೋದ್ರೆ ಮತ್ತೆ ಅದನ್ನು ಅಭ್ಯಾಸ ನಮಗೆ ಆಗಬೇಕು ಅಂತಂತಂದರೆ, ಅಡ್ಜಸ್ಟ್ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಪರವಾಗಿಲ್ಲ, ಬಟ್ ಅವತ್ತಿನ ದಿನ ಅಂತೂ ಸಖತ್ ಫನ್ನಿ ಆಗಿತ್ತು. ಎಲ್ಲ ಕ್ಲೋಸು. ನಂದಿ ಹಿಲ್ಸ್ಗೆ ಬರಬೇಕು ಅಂತಂದರೆ ಐ ಪ್ರಿಫರ್ ಅಲ್ಲಿ ಮಾರ್ನಿಂಗ್ ಬೇಗ ಬರಬೇಕು ಅಂತ ಏನಿಲ್ಲ. ಸೊ ಒಂದು 5 ಗಂಟೆ ಹಂಗೆ ಬೆಂಗಳೂರು ಬಿಟ್ಟರೆ, ಸೊ ಯು ಕ್ಯಾನ್ ರೀಚ್ ಬೈ 1 hour. ಸೊ ಅದಾದಮೇಲೆ ಕೆಳಗಡೆ ಪಾರ್ಕಿಂಗ್ ಮಾಡಿ ಮೇಲೆ ಬರೋದಕ್ಕೆ ಸೊ ನಿಮಗೆ ಗೌರ್ಮೆಂಟ್ ಅವ್ರದ್ದೇ ಬಸ್ ಇದೆ. ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ, ಐ ಥಿಂಕ್ ಒಂದು 20 rupees ಇರ್ಬೋದು ಅಂದ್ಕೋತೀನಿ. ಅಲ್ಲಿ ನೀವು ತಗೊಂಡು ಮೇಲೆ ಬರ್ಬೋದು ಸನ್ರೈಸ್ ಪಾಯಿಂಟ್ಗೆ. ಇಲ್ಲ ಅಂದರೆ ನಡ್ಕೊಂಡು ಬರ್ಬೋದು, ನಡೆಯೋಕ್ಕಾಗಲ್ಲ ಅನ್ನೋರು ಬಸ್ಸಲ್ಲಿ ಬರ್ಬೋದು. ಆ್ಯಂಡ್ ಸೊ ವ್ಯೂ ಸನ್ರೈಸ್ ಯಾವಾಗಲೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಲ್ಲ. ಇವಾಗ ನಾವು ಬಂದಾಗ ಫುಲ್ಲು ಬಿಸಿಲಿತ್ತು, ಈಗ ಆಲ್ರೆಡಿ ಮೋಡ ಆಗೋಗಿದೆ, ಸನ್ನೆ ಕಾಣಿಸ್ತಾ ಇಲ್ಲ. ಸೊ ಒಟ್ಟಿನಲ್ಲಿ ಚಳಿಗಾಲದಲ್ಲಂತೂ ಬಂದರೆ ಬೇಜಾನ್ ಚಳಿ ಆಗುತ್ತೆ, ಅದಂತೂ ನಿಜ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟು ನನಗೇನು ನಂದಿ ಹಿಲ್ಸಲ್ಲಿ ಅಷ್ಟೊಂದು ನೋಡೋ ಅಂಥದ್ದು ಏನಾದರೂ ಇದೆ ಅಂತ ಫೀಲಿಂಗ್ ಇಲ್ಲ. ಸೊ ಅದರಿಂದ ನಾವು ಇಲ್ಲಿಂದ ಬೇರೆ ಪ್ಲೇಸಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಹೋಗಿ ಬೇರೆ ಪ್ಲೇಸು ತೋರಿಸ್ತೀನಿ. ಈಗ ನೋಡ್ತಿರೋದು ಸನ್ರೈಸ್ ಪಾಯಿಂಟ್, ಮತ್ತು ಇದು ಬಂದು ಯೋಗಾನಂದೀಶ್ವರ ಟೆಂಪಲ್ಲು. ಯೋಗಾನಂದೀಶ್ವರ ಅನ್ಕೋತೀನಿ ಆ ಟೆಂಪಲ್ಲು. ಸೊ ನಾವು ಟೆಂಪಲ್ಗೇನು ಹೋಗಿರಲಿಲ್ಲ, ಬಿಕಾಸ್ ಲಾಸ್ಟ್ ಟೈಮ್ ಬಂದಾಗ ನಾನು ಆಲ್ರೆಡಿ ಒಂದು ಸಲ ಟೆಂಪಲ್ಗೆ ಹೋಗಿದ್ದೆ, ಅದರಿಂದ ನಾನೇನು ಹೋಗಿರಲಿಲ್ಲ. ಅಲ್ಲೇ ನಿಮಗೆ ಕಾಫಿ, ಟೀ ಎಲ್ಲ ಸಿಗುತ್ತೆ. ಸೊ ನೀವು ಅಲ್ಲಿ ಕಾಫಿ, ಟೀ ಏನಾದರೂ ಬೇಕು ಅಂದರೆ ತಿನ್ಬೋದು. ಆ್ಯಂಡ್ ಸ್ನ್ಯಾಕ್ಸ್ಗಳು ಸಿಗುತ್ತೆ. ಅಲ್ಲಿಂದ ನಾವು ಟಿಪ್ಪು ಡ್ರಾಪ್ಗೆ ಹೋಗಿದ್ವಿ, ಬಿಕಾಸ್ ನಂದಿ ಹಿಲ್ಸಲ್ಲಿ ಟಿಪ್ಪು ಡ್ರಾಪ್ ಕೂಡ ತುಂಬ ಫೇಮಸ್ ಇದೆ ಅಲ್ಲ, ಅದಕ್ಕೋಸ್ಕರ. ಬಟ್ ಅವತ್ತು ಫುಲ್ಲು ಮೋಡ ಇದ್ದಿದ್ದರಿಂದ ಅಷ್ಟೊಂದೆಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಅದಾದಮೇಲೆ ನಾವೇನು ನಂದಿ ಹಿಲ್ಸಲ್ಲಿ ಜಾಸ್ತಿ ಟೈಮ್ ಏನು ಸ್ಪೆಂಡ್ ಮಾಡೋಕ್ಕೆ ಹೋಗಿಲ್ಲ. ನಾವು ಕೈಲಾಸಗಿರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡಿಸೈಡ್ ಮಾಡಿ ನಾವು ಕೈಲಾಸಗಿರಿಗೆ ಹೋದ್ವಿ. ಆಮೇಲೆ ಅವ್ರ ಅವಂಗೆ ಉತ್ತರ ಕೊಡಬೇಕು. ನಂದಿ ಹಿಲ್ಸ್ಗೆ ನಾವಿಬ್ರು ಜೊತೆನೆ ಬಂದವಳೆ ಅಂತ ಗೊತ್ತು, ಪ್ರೂಫ್ ಬೇರೆ ಇದೆ. ಆಮೇಲೆ Yes, absolutely. With the Union Bank of India, you get 0 processing charges on home loans and vehicle loans. Flexibility, ಹೆಂಗೆ ಸಂಡ್ರ? convenient service. ಹೆಂಗೆ ಸಂಡ್ರ? Moving towards your dreams today with Union Bank of India. Good people to bank with. Terms and conditions ಟೈರ್ಗಳು ಸರಿ ಇಲ್ಲ ಅನ್ಸುತ್ತೆ.
ಲೊಕೇಶನ್ ಇದೆ. ಅದು ಕೆಳಗಡೆ ಎಂಟ್ರೆನ್ಸ್ ಅಲ್ಲೇ ನಂದಿ ಅಂತ ಹೇಳಿ ಒಂದು ಹೋಟೆಲ್ ಇದೆ. ಅದು ಪ್ಯೂರ್ ವೆಜ್ಜು. ಬಟ್ ಯಾರಾದರೂ ಆ ಸೈಡ್ ಹೋಗೋರು ದಯವಿಟ್ಟು ಅಲ್ಲಿ ಟ್ರೈ ಮಾಡಿ. ಅವರು ಟಿಫನ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಹೋದಾಗ ತಿಂದಿದ್ದೆ, ಅದು ಚೆನ್ನಾಗಿ ನೆನಪಿದೆ ನನಗೆ. ಆಮೇಲೆ ಅಲ್ಲಿಂದ ನಾವು ಭೋಗನಂದೀಶ್ವರಕ್ಕೆ ಬಂದ್ವಿ. ಯಾಕಂದರೆ ನನಗೆ ನಂದಿ ಹಿಲ್ಸ್ಗೆ ನಾನು ಇದು ಸೆಕೆಂಡ್ ಟೈಮ್ ಹೋಗಿರೋದು. ಬಟ್ ಯಾವಾಗಲೂ ಪಿಕ್ಚರ್ಸಲ್ಲಿ ದೊಡ್ಡ ಕಲ್ಯಾಣಿ ಸಿಗುತ್ತಲ್ಲ, ಅದು ಇವತ್ತುವರೆಗೂ ನಾನು ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕಾಗಿಲ್ಲ. ಅದರಿಂದ ಈ ಸಲಾದ್ರೂ ಫೈಂಡ್ ಔಟ್ ಮಾಡೋಕ್ಕಾಗತ್ತೆ ಅಂತ ಹೋದರೆ ಈ ಸಲನೂ ಆ ದೊಡ್ಡ ಕಲ್ಯಾಣಿ ಎಲ್ಲಿದೆ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಆ್ಯಂಡ್ ಯಾರಿಗಾದ್ರೂ ಹೋಗಿದ್ರೆ ಅದರದ್ದು ಲೊಕೇಶನ್ನ ಪಿನ್ ಮಾಡಿ ನನಗೆ ಕಮೆಂಟಲ್ಲಿ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹೋಗಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅವತ್ತು ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದರಿಂದ ಒಂಥರ ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಯಿತು. ಯಾಕಂದರೆ ನಮಗೂ ಅಷ್ಟೇ ಎಲ್ಲ ಈ ಡಿಸೆಂಬರ್ ಟೈಮಲ್ಲಿ ಟೆಂಪಲ್ ರನ್ ಥರನೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಆ್ಯಂಡ್ ಒಳಗಡೆ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ವಲ್ಪನೂ ಗಲೀಜಾಗಲಿ ಏನೂ ಇರಲಿಲ್ಲ. ಆಮೇಲೆ ಅಲ್ಲೇ ಒಂದು ಪುಟ್ಟ ಕಲ್ಯಾಣಿ ಇತ್ತು, ಅಲ್ಲೋಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ರಿಲ್ಯಾಕ್ಸ್ ಮಾಡಿದ್ವಿ. ಅಲ್ಲೇನೇ ಒಂಥರ ಮೀನುಗಳೆಲ್ಲ ಇದ್ದಿದ್ದರಿಂದ ಒಂಥರ ನ್ಯಾಚುರಲ್ ಫಿಶ್ ಸ್ಪಾ ಥರನೇ ಆಯಿತು. ನನ್ನ ಫೀಟ್ಗೆಲ್ಲನೂ ಸಕ್ಕತ್ತಾಗಿತ್ತು. ನ್ಯಾಚುರಲ್ ಫಿಶ್ ಪೆಡಿಕ್ಯೂರ್. For my feet it will be happy because I have lots of dead skin. See? ಮುಲ ಅಂತೈತೆ, ಅನ್ನಿಸ್ತಾ ಇದೆಯಾ? ಏನದು ಜುಮ್ಮ ಅನ್ನಿಸ್ತಾ ಇದೆಯಾ? ಲೈಕ್ ದಟ್. ಅಲ್ಲಿಂದ ನಾವು ಕೈಲಾಸಗಿರಿಗೆ ಹೋಗ್ಬೇಕಾದ್ರೆ ಗೂಗಲ್ ಮ್ಯಾಪಲ್ಲಿ ರೋಡ್ ಮಿಸ್ ಮಾಡಿಕೊಂಡು ಯಾವುದೋ ಹಾಫ್ ರೋಡಿಂಗ್ ಎಲ್ಲ ಹೋದ್ವಿ. ಎಷ್ಟು ಕಷ್ಟ ಆಯಿತು ಅಂತಂತಂದರೆ ವಿಡಿಯೋದಲ್ಲಿ ನೋಡೋಕೆ ಈಸಿ ಇರ್ಬೋದು, ಬಟ್ ಅಲ್ಲಿ ಒಂದು ಕಾರ್ ಹೋಗೋಕ್ಕೂ ಸರಿಯಾಗಿ ಜಾಗ ಇರಲಿಲ್ಲ. ಅಂಥ ಕಷ್ಟದಲ್ಲಿ ಹೋಗಿದ್ದೀವಿ ನಾವು. ಅದು ನೋಡಿದ್ರೆ ಡೆಡ್ ಎಂಡ್ಗೆ ಹೋಗಿ ಏನೇನೋ ಫಜೀತಿ ಆಯಿತು. ಅದು ಮಾತ್ರ ಒಟ್ಟಿನಲ್ಲಿ ಅಲ್ಲೇ ಒಂದು 30-40 ಮಿನಿಟ್ಸ್ ಅಲ್ಲೇ ವೇಸ್ಟ್ ಆಯಿತು ನಮಗೆ. ಬಟ್ ಚೆನ್ನಾಗಿತ್ತು ಜರ್ನಿ ಎಲ್ಲನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇವಾಗ ನೋಡ್ತಾ ಇದ್ರೆ ಅದೆಲ್ಲ ಮೆಮೊರೈಸ್ ಆಗ್ತಿದೆ. ಕೈಲಾಸಗಿರಿ ಅಂತ ಹೇಳಿ ಎಂಥ ಜಾಗಕ್ಕೆ ಕರ್ಕೊ ಬಂದಿದ್ಯಾ ಅಂದರೆ ನಾವು ಗಾಡಿನೂ ಹತ್ತಲ್ವಲ್ಲೋ ಇದ್ರ ಮೇಲೆ. ಅಯ್ಯೋ ದೇವ್ರೇ, ಗೂಗಲ್ ಮ್ಯಾಪ್ ಸರಿ ಇಲ್ವಾ? ಇಲ್ಲ ಇವತ್ತು ನಮ್ಮ ಟೈಮ್ ಸರಿ ಇಲ್ವಾ? ಅಮ್ಮ ಆಯಿತು, ಇದು ಹತ್ತಕ್ಕಾಗತ್ತಮ್ಮ? ಇಲ್ಲ ರೋಡೇ ಹಿಂಗ ಇರೋದು ಇದಕ್ಕೆ. ಐ ಡೋಂಟ್ ಥಿಂಕ್ ಸೊ ಅಮ್ಮ, ಈ ರೋಡ್ ಅಲ್ಲ. ಐ ಥಿಂಕ್ ಕೈಲಾಸಗಿರಿಗೆ ನಾವು ರೋಡ್ ಮಿಸ್ ಮಾಡ್ಕೊಂಬಿಟ್ವಿ ಅನಿಸುತ್ತೆ. ಯಾವುದೋ ಈ ಗುಡ್ಡದ ಮೇಲೆ ಬಂದಿದ್ದೀವಿ, ರೂಟೇ ಇಲ್ಲ. ಇದೇ ಡೆಡ್ ಎಂಡ್ ಥರ ಕಾಣಿಸ್ತಾ ಇದೆ ನನಗೆ. ಸೊ ಯಾರಾದರೂ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬರೋದಾದರೆ ರೋಡ್ನ ಹುಷಾರಾಗಿ ನೋಡ್ಕೊಂಬನ್ನಿ. ಎಷ್ಟು ಕಷ್ಟ ಅಂದರೆ ಹಾಫ್ ರೋಡಿಂಗೆಲ್ಲ ಬಂದು ಎಲ್ಲೂ ಹೋಗದೇ ಇರೋ ಥರ ಆಗೋಯ್ತು. ಅಂದರೆ ಅಟ್ಲೀಸ್ಟ್ ದೇವಸ್ಥಾನನೂ ಸಿಕ್ಕಿಲ್ಲ. ಈಗ ಮತ್ತೆ ಆ ಹಾಫ್ ರೋಡಿಂಗ್ ಹೋಗೋದಿದೆಯಲ್ಲ, ಅದನ್ನು ನೆನೆಸ್ಕೊಂಡ್ರೆ ಮತ್ತೆ ಬೇಜಾರಾಗ್ತಾ ಇದೆ ನನಗೆ. ಸೊ ಬರೋರು ಹುಷಾರಾಗೆ ನಮ್ಮಂಗೆ ಗೂಗಲ್ ಮ್ಯಾಪ್ ಹಾಕಿ ಕೂಡ ರಾಂಗಾಗಿ ಬರೋ ಥರ ಮಾಡ್ಕೊಬೇಡಿ. ಇದು ಯಾವುದೋ ಫುಲ್ ಡೆಡ್ ಎಂಡಲ್ಲಿದ್ದೀವಿ, ಏನೂ ಇಲ್ಲ. ಈಗ ಅದೊಂದು ಗುಡ್ಡ ಬಿಟ್ಟರೆ ಇಲ್ಲಿ. ಸೊ ನಾನು ಹಿಂದೆ ನೋಡ್ತಿರೋ ಗುಡ್ಡ ಮತ್ತು ಇದು ಹಿಂಗೆ ಸ್ವಲ್ಪ ಬಯಲಿದೆ. ಅಲ್ಲೊಂದು ಆಂಜನೇಯ ಟೆಂಪಲ್ ಇದೆ, ಅದು ಕೂಡ ಕ್ಲೋಸ್ ಆಗಿದೆ. ಸೊ ಬರೋರು ಹುಷಾರಾಗಿ ನೋಡ್ಕೊಂಡು ಬನ್ನಿ. ಸ್ಯಾಂಡ್ರಾ, better go. Bisons are there. ಅಯ್ಯೋ ವೆರಿ ಮಚ್ ಅಡ್ವೆಂಚರಸ್. ಓ ದೇವಾ,
ನಾವು ಕೈಲಾಸಗಿರಿನಲ್ಲಿ ಒಂದು 15-20 ಮಿನಿಟ್ಸ್ಗಿಂತ ಜಾಸ್ತಿ ಇದ್ದಿದ್ದೇ ಇಲ್ಲ. ಸೊ ಬೇಗನೆ ಹೊರಟ್ಬಿಟ್ವಿ, ಬಿಕಾಸ್ ಅಲ್ಲಿ ಇನ್ನೇನು ಜಾಸ್ತಿ ನೋಡೋ ಅಂಥದ್ದು ಏನೂ ಇರಲಿಲ್ಲ. ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಒಂದು 5 o'clock ಆಗಿತ್ತು. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ಅಲ್ಲಿಂದ ನಾವು ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ಬಟ್ ಆನ್ ದ ವೇ ಹೋಗ್ಬೇಕಾದ್ರೆ ಅಲ್ಲಿ ಎಂಪೈರ್ ಅಂತ ಇದೆ ಕೋಲಾರ ಹೈವೇನಲ್ಲಿ. ಬಟ್ ಯಾರು ಹೋಗ್ತಿರೋ ಆ ರೂಟು ದಯವಿಟ್ಟು ಎಂಪೈರ್ಗೆ ಹೋಗಿ. ವೆಜಿಟೇರಿಯನ್ಸ್ ಇದ್ರೂ ಅಲ್ಲಿ ಜೀರಾ ರೈಸು, ದಾಲ್ ಆ್ಯಂಡ್ ಗೋಬಿ ಮಂಚೂರಿ. ನಂಗೆ ಗೋಬಿ ಮಂಚೂರಿ ಅಷ್ಟು ಇಷ್ಟ ಆಗಲ್ಲ, ಬಟ್ ಎಂಪೈರಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಕೋಲಾರ ರೂಟು ಚೆನ್ನೈ ಹೈವೇ ಹೋಗೋರು ಟ್ರೈ ಮಾಡಿ ಅಂತಲೇ ನಾನು ಹೇಳ್ತೀನಿ ಎಂಪೈರಲ್ಲಿ. ಅವತ್ತಿನ ದಿನ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಒಂದು ದಿನ ಅನ್ನೋದು ಮುಗ್ದೋಯ್ತು. ಸೊ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ. ಅವ್ರಿಗೂ ಗೊತ್ತಿರುತ್ತೆ, ಬಟ್ ತುಂಬಾ ಮಿಸ್ ಮಾಡ್ಕೊತೀನಿ ಈಚೆ ಓಡಾಡೋದೆಲ್ಲ. ಅಲ್ಲಿವರೆಗೂ ಹಾಕ್ಸ್ಬಿಟ್ಟಿದ್ದೀರಾ ಪೊಟ್ಯಾಟೊ? ಏನೊಂದು 100 kg ಪೊಟ್ಯಾಟೊನ ಹಾಕ್ಸಂಗಿದ್ದೀರಾ ಈ ಸಲ ಬಂದರೆ? ಹಾಂ 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 ಅದು ಗೊತ್ತು. ಹಾಂ 1 ಎಕರೆ 19 ಕುಂಟೆ ಅಂದ್ರೆ ಇಷ್ಟೊಂದು ಬರ್ತದ ಅಮ್ಮ? ಇದು ಬಿಟ್ಟು ಈ ಬಾಕ್ಸು ಆಲಾಸ ಇರೋದು ಅಷ್ಟು ಬಿಟ್ಟು ಇದೆಲ್ಲ ಏನಂದ್ರೆ ಇದು ಬಂದು ಎಲ್ಲ ಒಂದು 5 ಎಕರೆ ಇರ್ತದೆ ಇದೆಲ್ಲ ಫುಲ್ಲು. ಅಮ್ಮ ನಮ್ದು 8 ಎಕರೆ ಅಮ್ಮ. ಎಷ್ಟು ದೊಡ್ಡದು ಇರ್ಬೇಕು ಹಂಗಾದ್ರೆ. ಕಳ್ಕೊಂಡಿರೋರ್ಗೆ ಹೆಂಗೆ ಆಗ್ತಾ ಇರುತ್ತೆ ಇವಾಗ. ನಮ್ದು ಇನ್ನೊಂದು ಆ್ಯಕ್ಚುಲಿ ನಮ್ಮದು ಸ್ವಲ್ಪ ಜಮೀನಿತ್ತು. ಸೊ ನಾವು ಒಂದು 9 ವರ್ಷದಿಂದನೇ ಅದನ್ನು ಕಳ್ಕೊಬೇಕಾಗಿರೋ ಪ್ರಸಂಗ ಬಂದು ಕಳ್ಕೊಂಡ್ಬಿಟ್ವಿ. ಬಟ್ ಜಮೀನು ಯಾರ ಹತ್ರ ಇರುತ್ತೋ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ, ಬಿಕಾಸ್ ಮತ್ತೆ ತೊಗೋಬೇಕು ಅಂತಂದರೆ ತುಂಬ ಕಷ್ಟ. ಆ್ಯಂಡ್ ನನಗೆ ಹಳ್ಳಿ ಪರಿಸರ ಅಂದ್ರೆ ತುಂಬ ಇಷ್ಟ. ಯಾಕೆಂದರೆ ಬೆಳೆದಿದ್ದ ವಾತಾವರಣವೂ ಅದೇ ಥರ ಇತ್ತು ನಾನು ಚಿಕ್ಕವಳಿದ್ದಾಗ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಕೈಲಾಸಗಿರಿ ಬಗ್ಗೆ ಹೇಳಬೇಕು ಅಂತಂತಂದರೆ ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಐ ಫೆಲ್ಟ್ ಇದು ಇನ್ಸ್ಟಾಗ್ರಾಮ್ ಹೈಪ್ ಅಂತ ಅನ್ಸುತ್ತೆ ಅಷ್ಟೇನೆ. ಬಿಕಾಸ್ ಅದು ಬಂಡೆ ಕೊರಿಯೋದು ಅದು ತುಂಬ ಕಷ್ಟ. ಮೇ ಬಿ ಇನ್ನೊಂದು ಸ್ವಲ್ಪ ವರ್ಷಗಳಾದಮೇಲೆ ತುಂಬ ಇಂಪ್ರೂವ್ ಮಾಡಿದ್ಮೇಲೆ ಕಮರ್ಷಿಯಲಿ ತುಂಬ ಚೆನ್ನಾಗಿ ಅನಿಸ್ಬೋದು. ಬಟ್ ಒಳಗಡೆ ಕೆತ್ತನೆ ಮಾಡಿರೋ ಶಿಲ್ಪಗಳು ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಟ್ಸ್ ನಾಟ್ ಈಸಿ ಒಂದು ಅಷ್ಟು ದೊಡ್ಡ ಬಂಡೆನ ಕೊರೆದು ಅದನ್ನು ಟೆಂಪಲಾಗಿ ಕನ್ವರ್ಟ್ ಮಾಡೋದು. ಬಟ್ ಇವಾಗ ಸದ್ಯಕ್ಕೆ ಹೇಳಬೇಕು ಅಂದರೆ ಅಷ್ಟೊಂದೇನು ನೋಡಲಿಕ್ಕೆ ಅಂತ ಇಲ್ಲ. ಆ್ಯಂಡ್ ವಯಸ್ಸಾದವ್ರು ಯಾರಾದರೂ ಹೋಯಿತು ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹತ್ತಕ್ಕೆಲ್ಲನೂ. ಯಾಕಂದರೆ ಪಾರ್ಕಿಂಗ್ ಕೆಳಗೆ ಇರೋದ್ರಿಂದ ಸ್ವಲ್ಪ ಮೇಲೆ ಹತ್ತಬೇಕಾಗತ್ತೆ ಅದರಿಂದ. ಆ್ಯಂಡ್ ಅದಾದಮೇಲೆ ನಾವು ನನ್ನ ಫ್ರೆಂಡ್ ಕಮ್ ಬ್ರದರ್ ಅವರ ತೋಟಕ್ಕೆ ಬಂದಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಅವ್ರ ಊರಿಗೆ ಬಂದಿದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ವಿತ್ ಅ ಗುಡ್ ಸನ್ಸೆಟ್. ಬಟ್ ಸನ್ ಇನ್ನೇನು ಸೆಟ್ ಆಗ್ತಾ ಇದೆ. ಬಟ್ ಸುತ್ತ ತರಕಾರಿ ಬೆಳೆದಿದ್ದಾರೆ, ರಾಗಿ ಬೆಳೆದಿದ್ದಾರೆ. ಅದೆಲ್ಲ ನೋಡಲಿಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನಮ್ಮ ಕಡೆ ತುಂಬ ರಾಗಿ ಬೆಳಿತೀವಿ. ಇವ್ರ ಕಡೆ ಎಲ್ಲ ತರಕಾರಿ ಹಿಂದೆ ನೋಡ್ತಿರ್ಬೋದು, ಇದೆಲ್ಲನೂ ಕೋಸು, ಎಲೆಕೋಸು. ಸೊ ನೋಡಲಿಕ್ಕೆ ಒಂಥರ ಸಖತ್ ಅನಿಸುತ್ತೆ. ಸಿಟಿ ಆ ಬ್ಯುಸಿನೆಸ್ಸಿಂದ ಆ್ಯಕ್ಚುಲಿ ಈ ಥರ ಬಂದು ನೋಡೋದು ಒಂಥರ ಖುಷಿ ಅನಿಸುತ್ತೆ. ನಾನಂತೂ ನಿಜ ಹೇಳಬೇಕು ಅಂದರೆ ನಾನು ನಮ್ಮ ಹಳ್ಳಿನ ಮಿಸ್ ಮಾಡ್ಕೋತೀನಿ. ಹಾಗಂತ ಏನು ನಾವು ತರಕಾರಿ ಬೆಳೆಯಲ್ಲ, ಇಷ್ಟು ಹಸಿರಿಲ್ಲ ನಮ್ಮೂರಲ್ಲಿ. ಬಟ್ ಸ್ಟಿಲ್ ಅದೊಂಥರ ಜೀವನನೇ ಚೆಂದ. ಸೊ ಈ ಥರ ಹೇಳ್ತಾ ಯಾರಾದ್ರು ಹೋಗೋದಾದರೆ ಸೇಫಾಗಿ ಹೋಗಿ. ನಂದಿ ಹಿಲ್ಸ್ಗೆ ತುಂಬ ಫಾಗ್ ಇದೆ, ಸ್ಪೆಷಲಿ ರೋಡ್ ತುಂಬ ಫಾಗಲ್ಲಿರುತ್ತೆ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅಲ್ಲಿವರೆಗೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಆ್ಯಂಡ್ ನಿಮ್ಗೆ ಯಾರ್ಯಾರಿಗೆ ಇದು ತುಂಬ ಇಷ್ಟ ಹೇಳಿ. ನನಗಂತೂ ಇದು ತುಂಬ ಇಷ್ಟ. ಇದನ್ನೆಲ್ಲ ಕಟ್ ಮಾಡಿಕೊಂಡು ವಾಲ್ಸಲ್ಲಿಟ್ಟರೆ ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅಷ್ಟೇ. ಬಾಯ್. ಮಾತಾಡ್ತಾನೇ ಇರ್ತೀನಿ, ಇಲ್ಲಾಂದರೆ ಮಾತೇ ಆಡೋಲ್ಲ ನಾನು. ಹಾಗೆ ಸ್ವಲ್ಪ ಯೂಸ್ ಟು ಇಟ್ ಆಗಬೇಕು ವ್ಲಾಗಿಂಗ್ ಮಾಡೋದಕ್ಕೆ. ನೋಡೋಣ ಮುಂದೆ ಹೆಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಓಕೆ ಬಾಯ್.